ವೀಕ್ಷಕರೇ ನಮಸ್ಕಾರ. ನಾನು ಚಿದಾನಂದ ಬಡ್ಗೇರ್. ನಾವು ಶೇರ್ ಶಿಕ್ಷಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಹಿಂದಿನ ವಿಡಿಯೋದೊಳಗೆ ನಿಮಗೆ ಹೇಳಿದೆ. ಈಗ ಶೇರ್ ಶಿಕ್ಷಾ ಈ ಒಂದು ಆ್ಯಪ್ ಅಂದರೆ ಈ ಒಂದು ಕಂಪನಿ, ಶೇರ್ ಶಿಕ್ಷಾ ಕಂಪನಿ ಪ್ರೊವೈಡಿಂಗ್ ಆನ್ಲೈನ್ ಎಜುಕೇಷನ್ ಅಂದರೆ ಇಟ್ ಇಸ್ ಎಜುಕೇಷನ್ ರಿಗಾರ್ಡಿಂಗ್ ದಿ ಶೇರ್ ಮಾರ್ಕೆಟ್ ಬಗ್ಗೆ ಎಜುಕೇಷನ್ ಕೊಡಲಿಕ್ಕೆ ಈ ಒಂದು ಕಂಪನಿ ಆಗಸ್ಟ್ 15, 2024 ಆಗಸ್ಟ್ 15ನೇ ತಾರೀಕಿಗೆ 2024ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಈ ಒಂದು ಕಂಪನಿ ಪುಣೆಯಲ್ಲಿದೆ, ಮಹಾರಾಷ್ಟ್ರ ಪುಣೆಯಲ್ಲಿದೆ. ಟು ಪ್ರೊವೈಡ್ ದಿ ಕಂಪರೆನ್ಸಿವ್ ಶೇರ್ ಮಾರ್ಕೆಟ್ ಎಜುಕೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ, ಶೇರ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲಿಕ್ಕೆ ಈ ಒಂದು ಕಂಪನಿ ಶೇರ್ ಶಿಕ್ಷಾ ಅನ್ನುವಂಥ ಒಂದು ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಅದು 15 ಆಗಸ್ಟ್ 2024ರಲ್ಲಿ. ಅದು ಹೆಡ್ ಆಫೀಸ್ ಬಂದು ಪುನಾದಲ್ಲಿ ಅದ. ಇದು ಮೊಬೈಲ್ ಬೇಸ್ಡ್ ಆ್ಯಪ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್. ಈ ಮೊಬೈಲ್ದಲ್ಲಿ ಶೇರ್ ಶಿಕ್ಷಾ ಅನ್ನುವಂಥ ಒಂದು ಆ್ಯಪ್ ಅದ. ಆ ಆ್ಯಪ್ ಮುಖಾಂತರ ನಿಮಗೆ ಎಜುಕೇಷನನ್ನು ಪ್ರೊವೈಡ್ ಮಾಡ್ತಾರೆ. ಇದು ಸ್ಟಾಕ್ ಮಾರ್ಕೆಟ್ ರಿಗಾರ್ಡಿಂಗ್ ದಿ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್. ಇದು ಟು ಆಫರ್ ಆ್ಯಟ್ ಎ ಅಫೋರ್ಡೆಬಲ್ ಶೇರ್ ಮಾರ್ಕೆಟ್ ಎಜುಕೇಷನ್, ಪ್ರೈಸಸ್ ಶೇರ್ ಮಾರ್ಕೆಟ್ ಎಜುಕೇಷನ್. ಈಗ ನೀವು ಒಂದು ಶೇರ್ಸ್ ಮಾರ್ಕೆಟ್ ಬಗ್ಗೆ ಎಜುಕೇಷನ್ ತೊಗೊಳ್ಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಶೇರ್ ಮಾರ್ಕೆಟ್ನಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಬೇಕು ಶೇರ್ಸನ್ನು, ಅದನ್ನೆಲ್ಲ ನೀವು ಕಲಿಬೇಕು. ಕೋರ್ಸ್ ತೊಗೊಂಡು ಮಾಡಬೇಕಂದ್ರೆ ಅಂದಾಜು ಹೆಚ್ಚು ಕಡಿಮೆ ಅಂದರೆ 1 ಲಕ್ಷ ರೂಪಾಯಿ ಫೀಸ್ ಅದ, 1 ಲ್ಯಾಕ್ ರುಪೀಸ್ ಫೀಸ್ ಅದ ನಿಮ್ಗೆ. ಬೇರೆ ಕಡೆಗೆಲ್ಲ 1 ಲಕ್ಷ ರೂಪಾಯಿ ಫೀಸ್ ಕೊಟ್ಟು ನೀವು ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಎಜುಕೇಷನನ್ನು ಪಡಿಬೇಕಾಗ್ತದೆ. ಆದರೆ ಈ ಒಂದು ಶೇರ್ ಶಿಕ್ಷಾ ಒಂದು ಆ್ಯಪ್ನಲ್ಲಿ, ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಭಾಳ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ನೀವು ಈ ಒಂದು ಎಜುಕೇಷನನ್ನು ಪಡಿತೀರಿ. ಇದು ಮೊದಲನೇ ಪಾಯಿಂಟ್. ಇನ್ನು ಶೇರ್ ಶಿಕ್ಷಾ ಈ ಒಂದು 4 ಕನ್ಸರ್ನ್ ಇದೆ ಶೇರ್ ಶಿಕ್ಷಾ ಅಭಿಯಾನ. ಶೇರ್ ಶಿಕ್ಷಾ ಒಂದು ಆ್ಯಪಿಗೆ ಒಂದು ನಾಲೆಜ್ ಅಂದರೆ ಪ್ರೊವೈಡಿಂಗ್ ಇನ್ ಡೆಪ್ತ್ ನಾಲೆಜ್ ಆ್ಯಂಡ್ ಪ್ರಾಕ್ಟಿಕಲ್ ಶೇರ್ ಮಾರ್ಕೆಟ್ ಎಜುಕೇಷನ್. ಶೇರ್ ಮಾರ್ಕೆಟ್ ಎಜುಕೇಷನ್. ಈ ಒಂದು ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ನೀವು ಯಾವ ರೀತಿ ಸ್ಟಡಿ ಮಾಡ್ಬೋದು ಅಂದರೆ ಇನ್ಡೆಪ್ತಾಗಿ ಸ್ಟಡಿ ಮಾಡ್ಬೋದು. ಥೆರಾಟಿಕಲಿ ಆ್ಯಸ್ ವೆಲ್ ಆ್ಯಸ್ ದಿ ಪ್ರಾಕ್ಟಿಕಲ್. ಯಾವ ರೀತಿ ಶೇರ್ಸನ್ನು ಪರ್ಚೇಸ್ ಮಾಡಬೇಕು, ಯಾವ ರೀತಿ ಶೇರ್ಸನ್ನು ಸೆಲ್ ಮಾಡಬೇಕು, ಇದೆಲ್ಲ ಪ್ರತಿಯೊಂದು ಪ್ರಾಕ್ಟಿಕಲ್ ನಾಲೆಜನ್ನು ಈ ಒಂದು ಆ್ಯಪ್ನಿಂದ ನೀವು ಕಲಿತೀರಿ. ದೆನ್ ಟೆಕ್ನಾಲಜಿ, ಲಿವರೇಜಿಂಗ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟು ಫೆಸಿಲಿಟೇಟ್ ಲರ್ನಿಂಗ್. ಈ ಒಂದು ಕೋರ್ಸ್ ಬಗ್ಗೆ ಕಲೀಲಿಕ್ಕೆ ನಿಮಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಯೂಸ್ ಆಗ್ತದೆ. ಈ ಆ್ಯಪ್ನಲ್ಲಿ ಪ್ರೊವೈಡ್ ಅದ. ಆಮೇಲೆ ಡ್ರೈವನ್ ಬೈ ಎ ಫ್ಯಾಷನ್ ಟು ಎಜುಕೇಟ್ ಆ್ಯಂಡ್ ಎಂಪವರ್ ಇನ್ವೆಸ್ಟರ್ಸನ್ನು ಅದರಲ್ಲಿ ಪರಿಣಿತರನ್ನಾಗಿ ಮಾಡುವಂಥ ಒಂದು ನಾಲೆಜ್ ಈ ಒಂದು ಆ್ಯಪ್ನಿಂದ ನಿಮಗೆ ಸಿಗ್ತದೆ. ದೆನ್ ಗ್ರೋತ್, ಕಮಿಟೆಡ್ ಟು ದಿ ಕಂಟಿನ್ಯೂಯಸ್ ಗ್ರೋತ್ ಆ್ಯಂಡ್ ಸಕ್ಸಸ್ ಆಫ್ ದಿ ಯೂಸರ್ಸ್. ಕಂಟಿನ್ಯೂಯಸ್ ಆಗಿ ನಿಮಗೆ ಒಂದು ನಾಲೆಜ್ ಮತ್ತು ಆ ನಾಲೆಜ್ನಿಂದ ಒಂದು ಗ್ರೋತ್ನಿಂದ ಸಕ್ಸಸ್ ಸಿಗ್ತದೆ ಅಂಥೇಳಿ ನಿಮಗೆ ಈ ಒಂದು ಇದರಿಂದ ಹೇಳ್ಬೋದು. ಯಾಕಂದರೆ ಇಲ್ಲಿ ಬೇರೆ ಕೋರ್ಸಸ್ ಅದಾವೆ. ಮುಂದಿನ ಒಂದು ಇದರೊಳಗೆ ವಿಡಿಯೋಸ್ದೊಳಗೆ ಒಂದೊಂದು ಬರ್ತವೆ. ಇಲ್ಲಿ ಬೇಸಿಕ್ ಕೋರ್ಸ್ ಅದ, ಅಡ್ವಾನ್ಸ್ಡ್ ಕೋರ್ಸ್ ಅದ, ಪ್ರಾಕ್ಟಿಕಲ್ ಕೋರ್ಸ್ ಅದ. ಈ ರೀತಿ ಪ್ರತಿಯೊಂದು ಕೋರ್ಸನ್ನು ನಿಮಗೆ ಅದೇ ಒಂದು ಅಫೋರ್ಡೆಬಲ್ ಪ್ರೈಸ್ನಲ್ಲಿ ನಿಮಗೆ ಬರ್ತದೆ. ಅಫೋರ್ಡೆಬಲ್ ಪ್ರೈಸ್ ಅಂದರೆ ನಿಮಗೆ ಹೇಳ್ಬಿಡ್ತೀನಿ ನಾನು, ಎಷ್ಟು ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಮಂತ್ಲಿ 999 ರೂಪೀಸ್ ಅದ ಮಂತ್ಲಿ ಸಬ್ಸ್ಕ್ರಿಪ್ಷನ್. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂದ್ರೆ 1 ಮಂತಿಗೆ, ಮತ್ತು 1 ಮಂತ್ ಆದಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೋಬೋದು. ಆಮೇಲೆ 5499 ಇದು ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅದ. ಆಮೇಲೆ 9999 ಇದು ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಅದ. ಈ ಸಬ್ಸ್ಕ್ರಿಪ್ಷನ್ 999 ಆಗಲಿ, 5499 ಆಗಲಿ, 9999 ಆಗಲಿ,
ಈ ಅಮೌಂಟ್ ನೀವೇನು ಸಬ್ಸ್ಕ್ರಿಪ್ಷನ್ ಕಟ್ಟಿರ್ತೀರಿ ಈ ಅಮೌಂಟ್ ನಿಮಗೆ ವಾಪಸ್ ಬರ್ತದೆ. ಅದು ಕ್ಯಾಶ್ ಬ್ಯಾಕ್ ರೀತಿಯಲ್ಲಿ. ಬೇರೆ ಬೇರೆ ಒಂದು ಸ್ಕೀಮ್ ಅದಾವೆ ಇಲ್ಲಿ. ಸ್ಕೀಮ್ ಇನ್ ದ ಸೆನ್ಸ್ ಇದು ಸ್ಕೀಮು ಹಿಂಗೆ ಇನ್ವೆಸ್ಟ್ಮೆಂಟು ಇದು ಅಂತ ಏನಲ್ಲ. ನಾವೇನು ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಆ ಸಬ್ಸ್ಕ್ರಿಪ್ಷನ್ ನಮಗೆ ಕ್ಯಾಶ್ ಬ್ಯಾಕ್ ಆಗ್ತದೆ. ನಾವು ಮೊಬೈಲ್ ರಿಚಾರ್ಜ್ ಮಾಡ್ತೀವಿ, DTH ರಿಚಾರ್ಜ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀವಿ, ಆಮೇಲೆ ಗ್ಯಾಸ್ ಸಿಲಿಂಡ್ರ್ ಇದನ್ನು ಮಾಡ್ತೀವಿ, ಬುಕ್ಕಿಂಗ್ ಮಾಡ್ತೀವಿ, ಬಸ್ ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಿ, ಏರ್ ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಿ, ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಿ. ಈ ರೀತಿ ಎಲ್ಲ ಆ ಒಂದು ಫೆಸಿಲಿಟೀಸ್ ನಾವು ತೊಗೊಳ್ಳುವಾಗ ಅದು ನಮಗೆಲ್ಲ ಕ್ಯಾಶ್ ಬ್ಯಾಕ್ ನಾವು ಕಟ್ಟಿದಂಥ 999 ರೂಪಾಯಿ ಇಟ್ ವಿಲ್ ಬಿಕಮ್ ಜೀರೋ. ನಮಗೆ ಇವೆಲ್ಲ ಕೋರ್ಸು ಇದೆಲ್ಲ ನಾಲೆಜ್ ಫ್ರೀಯಾಗಿ ಸಿಗ್ತದೆ. ಇದರ ಜೊತೆಗೆ ಇದೆಲ್ಲ ಕ್ಯಾಶ್ ಬ್ಯಾಕ್ ನಮಗೆ 999 ರೂಪೀಸ್ ಇರಲಿ, 5499 ರೂಪಾಯಿ ಇರಲಿ, 9999 ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಇರಲಿ, ಇದೆಲ್ಲ ನಮಗೆ ಕ್ಯಾಶ್ ಬ್ಯಾಕ್ ಹಾಕ್ಕೊತ ಹೋಗ್ತದೆ. ಈ ಕ್ಯಾಶ್ ಬ್ಯಾಕ್ ಆಗೋದ್ರ ಜೊತೆಗೆ ನಮ್ಮದು ಡೈಲಿ ಇನ್ಕಮ್ ಸ್ಟಾರ್ಟ್ ಆಗ್ತದೆ, ಡೈಲಿ ಇನ್ಕಮ್ ಬರ್ತದೆ. ಅದು ಯಾವ ರೀತಿ ಬರ್ತದೆ, ಯಾವ ರೀತಿ ಆಗ್ತದೆ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದು ನಾನು ತಿಳಿಸ್ತಾ ಹೋಗ್ತೀನಿ. ಅದಕ್ಕಾಗಿ ಈ ವಿಡಿಯೋಗಳನ್ನು ತಪ್ಪದೇ ನೀವು ನೋಡಬೇಕು. ಆಮೇಲೆ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.